ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಕೇಶ್, ಡಾಕ್ಟರ್ ಹೀಲ್ ಪೇನ್ ಕ್ಯೂರ್ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ. ಇವತ್ತು ಒಂದು ಹ್ಯಾಂಚ್ ಬ್ಯಾಕ್ ಅಂದರೆ ಗೂನ್ ಬೆನ್ನು ಮತ್ತು ಸಿವಿಯರ್ ಬ್ಯಾಕ್ ಪೇನು ಮತ್ತು ಅವ್ರಿಗಿದ್ದಂತಹ ಅಸೋಸಿಯೇಟೆಡ್ ಕಂಡೀಷನ್ಸ್ ಅಂದರೆ ವೀಸಿಂಗು, ಪೈಲ್ಸು, ಸ್ಪಾಂಡಿಲೋಸಿಸ್ಸು, ಗ್ಯಾಸ್ಟ್ರಿಕ್ಕು ಅದೆಲ್ಲನೂ ಯಾವ ರೀತಿ ಅವರಿಗೆ ಕಡಿಮೆ ಆಯಿತು ಅಂತಕ್ಕಂಥ ಒಂದು ವಿಚಾರವಾಗಿ ತಿಳ್ಕೊಳ್ಳೋಣ. ಮೇಡಮ್ ಹೆಸರು ಬಂದು ಚಂದ್ರಕಲಾ ಅಂತ, ಅವ್ರನ್ನ ಶೈಲಾ ಅಂತಲೂ ಕರೀತಾರೆ. ಅವರು ಕೊಡಗು ಜಿಲ್ಲೆಯ ಮರಗೋಡು ಗ್ರಾಮದವರು. ಅಲ್ಲೇ ಅವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾನೂ ಇದ್ದಾರೆ. ಸೊ ಅವ್ರಿಗೆ ಈ ಒಂದು ಸಮಸ್ಯೆ ಯಾವ ಥರ ಸ್ಟಾರ್ಟ್ ಆಯಿತು ಅಂತ ತಾನು ಹೇಳೋಣ. ಅವ್ರಿಗೆ ಇವಾಗ 53-54 ವರ್ಷ ವಯಸ್ಸಾಗಿದೆ. 2000 ಇಸ್ವಿಯಿಂದ ಅವ್ರಿಗೆ ಪೇಯ್ನು ಸ್ವಲ್ಪ ಸ್ಟಾರ್ಟ್ ಆಗ್ತಾ ಹೋಯ್ತಂತೆ. ಅವಾಗ ಒಂದು 1996 ಆ ಟೈಮಲ್ಲಿ ಒಂದು ಒಂದು ವರ್ಟಿಬ್ರಲ್ ಬಾಡಿ ಫ್ರ್ಯಾಕ್ಚರ್ ಆಗಿತ್ತಂತೆ ಎಲ್ವನ್ನು. ಅದಕ್ಕೇನು ಸರ್ಜರಿ ಬೇಡ, ಹಂಗೆ ಕ್ಲಿಯರ್ ಆಗುತ್ತೆ ಅಂತ ಕ್ಲಿಯರ್ ಆಗುತ್ತೆ. ಬಟ್ ಒಂದು 4 ಇಯರ್ಸ್ ಆದಮೇಲೆ ಅವ್ರಿಗೆ ಪೇಯ್ನ್ ಸ್ಟಾರ್ಟ್ ಆಗಿದೆ. ಪೇಯ್ನು ಅವಾಗವಾಗ ಬರೋದು, ಅವಾಗವಾಗ ಹೋಗೋದು, ಅದೇ ಥರ ಇಟ್ಕೊಂಡಿದೆ. ಪೇಯ್ನು ಹಂಗೆ ಸಸ್ಟೈನ್ ಮಾಡ್ಕೊತ ಬಂದಿದ್ದಾರೆ. ಆಗ ಒಂದು 8-9 ವರ್ಷ ಹಿಂದ್ಗಡೆಯಿಂದ ಅವ್ರಿಗೆ ರೀಸೆಂಟಾಗಿ ಒಂದು 2014-15 ಆ ಇಸ್ವಿ ಕಡೆಯಿಂದ ಅವ್ರಿಗೆ ಸ್ಲೋಲಿ ಸ್ವಲ್ಪ ಬಗ್ಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಗ್ಗಕ್ಕೆ ಯಾವ ಥರ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ, ಅದು ಫಸ್ಟು ಸ್ವಲ್ಪ ಅಂದರೆ ಕಂಟ್ರೋಲೇ ಇಲ್ದಂಗೆ ಅಂದರೆ ಮುಂದಕ್ಕೆ ಬಗ್ತಾ ಇತ್ತಂತೆ ಅವ್ರ ಬಾಡಿ, ಮುಂದಕ್ಕೆ ಬಗ್ತಾ ಇತ್ತಂತೆ. ಅದನ್ನು ಅವರು ಕಾನ್ಷಿಯಸ್ಲಿ ನೆಟ್ಟಗೆ ಮಾಡ್ಕೋಬೇಕಾಗಿತ್ತಂತೆ ಪ್ರಜ್ಞಾಪೂರ್ವಕವಾಗಿ. ಆ ಥರ ಇದ್ದಂಥ ಸ್ಥಿತಿನಲ್ಲಿ ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗಿ ಕಂಪ್ಲೀಟಾಗಿ ಒಂದು ಹಂಚ್ ಬ್ಯಾಕು ಫಾರ್ಮೇಷನ್ ಆಗಿದೆ. 2014-15 ಆ ಟೈಮಿಂದ ಕಂಪ್ಲೀಟ್ ಹಂಚ್ ಬ್ಯಾಕ್ ಫಾರ್ಮೇಷನ್ ಆಗಿದೆ. ಮತ್ತು ಕಂಪ್ಲೀಟಾಗಿ ಪೇಯ್ನೂ ಇರ್ತಾಯಿತ್ತು ಅವ್ರಿಗೆ. ಆ ಪೇಯ್ನ್ ಜೊತೆಗೆ ಒಂದು ಗೂನು, ಬೆನ್ನು ಪ್ಲಸ್ ಪೇಯ್ನು ಪ್ಲಸ್ ಸಿವಿಯರು ಬೇರೆ ಹೆಲ್ತ್ ಕಂಡೀಷನ್ಸು, ಇದರಿಂದ ಅವ್ರಿಗೆ ಕಂಟಿನ್ಯೂಸ್ ಆಗಿ ಪ್ರಾಬ್ಲಮ್ ಆಗ್ತಾನೇ ಇತ್ತು. ಆ ಥರ ಇದ್ದಂಥ ಸ್ಥಿತಿನಲ್ಲಿ ಇದನ್ನು ನಾವು ವೈಜ್ಞಾನಿಕವಾಗಿ ಕೈಫೋಸಿಸ್ ಸ್ಪೈನ್ ಅಂತ ಕರಿತೀವಿ. ಕೈಫೋಟಿಕ್ ಸ್ಪೈನ್ ಅಂತ. ಕೈಫೋಸಿಸ್ ಅಂತಂದರೆ ಬೆನ್ನು ಸ್ಪೈನ್ ಬಂದು ಮುಂದಕ್ಕೆ ಬಗ್ಗೋದು. ನಾರ್ಮಲ್ ಸ್ಪೈನ್ ನೋಡಿ ಇದರಲ್ಲಿ ಯಾವ ಥರ ಇದೆ ಅಂತಂದರೆ, ಈ ಒಂದು ಎಸ್ ಆಕಾರದಲ್ಲಿ ಬರುತ್ತೆ. ಆ ಒಂದು ಎಸ್ ಅಕ್ಷರದಲ್ಲಿರ್ತಕ್ಕಂಥ ಒಂದು ಆಕಾರದಲ್ಲಿರ್ತಕ್ಕಂಥ ಒಂದು ಸ್ಪೈನು ಒಂದು ಜಾಗದಲ್ಲಿ ತುಂಬ ಬಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ವೈಜ್ಞಾನಿಕವಾಗಿ ಏನು ಹೇಳಬೇಕು ಅಂದರೆ, ಅಲ್ಲಿ ಡಿಸ್ಕ್ಗಳು ಡಿಜನ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಡಿಸ್ಕ್ ಡಿಜನ್ರೇಷನ್ ಆಗ್ತಕ್ಕೆ ಸ್ಟಾರ್ಟ್ ಆಗುವಾಗ ಅದನ್ನು ಸ್ಪಾಂಡಿಲೋಸಿಸ್ ಅಂತಲೂ ಕರಿತೀವಿ. ಅದು ಸಿವಿಯರ್ ಆಗ್ತಾ ಹೋಗುವಾಗ ಈ ಥರ ಬೆನ್ನು ಬಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಲಂಬಾರ್ ವರ್ಟಿಬ್ರಾ ಆಗ್ಬೋದು ಅಥವಾ ಥೊರಾಸಿಕ್ ವರ್ಟಿಬ್ರಾ ಆಗ್ಬೋದು, ಅಲ್ಲೇ ಯೂಶಲಿ ಜಾಸ್ತಿ ಬರೋದು. ಸೊ ಆ ಥರ ಬಂದಾಗ ಮುಂದಕ್ಕೆ ಬಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ಕೋಲಿಯೋಸಿಸ್ ಅಂತಿದೆ, ಅದು ಲೆಫ್ಟ್ ಲ್ಯಾಟ್ರಲ್ಲು ಇಲ್ಲಾಂದ್ರೆ ರೈಟ್ ಲ್ಯಾಟ್ರಲ್ ಅಂದರೆ ಎಡಗಡೆಗೆ ಬಗ್ಗುತ್ತೆ ಇಲ್ಲ ಬಲಗಡೆಗೆ ಬಗ್ಗುತ್ತೆ, ಆ ಥರ ಒಂದು ಕಂಡೀಷನ್ನು. ಸೊ ಆ ಥರ ಈ ಥರ ಇರ್ತಕ್ಕಂಥ ಒಂದು ಇವ್ರಿಗೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಜೊತೆಗೆ ಇನ್ನೊಂದು ಸಮಸ್ಯೆ ಆ್ಯಡ್ ಆಗುತ್ತೆ. ಏನಂದರೆ, ಹೋದ ವರ್ಷ 2023 ಮೇ ತಿಂಗಳಲ್ಲಿ ಬೆಳಗಿನ ಜಾವ ನಿದ್ದೆಗಣ್ಣಲ್ಲಿ ಮೆಟ್ಲು ಇಳಿಯುವಾಗ ಜಾರಿಬಿಟ್ಟು ಬಿದ್ದುಬಿಡ್ತಾರೆ. ಒಂದು 10 ಸ್ಟೆಪ್ಸು ಹಂಗೆ ಸುರುಳಿ ಹಂಗೆ ಸುತ್ಕೊಂಡು ಕೆಳಗಡೆ ಹೋಗ್ಬಿಡ್ತಾರೆ. ಸುತ್ಕೊಂಡು ಹೋಗಾಗ ಸಿವಿಯರ್ ಪೇಯ್ನು ಜಾಸ್ತಿ ಆಗುತ್ತೆ. ಹೋಗಿ ಎಕ್ಸ್ರೇ ಮಾಡಿದಾಗ ಒಂದು 5 ಬೋನ್ ಫ್ರ್ಯಾಕ್ಚರ್ ಆಗಿರುತ್ತೆ ಸೊಂಟದಲ್ಲಿ. L1 to L5 ಇನ್ಕ್ಲೂಡಿಂಗ್ S1 ಅಲ್ಲಿವರೆಗೂ ಫ್ರ್ಯಾಕ್ಚರ್ ಆಗಿರುತ್ತೆ. ಫ್ರ್ಯಾಕ್ಚರ್ ಆದಾಗ ಆ ಒಂದು ಏನು ಪೇಯ್ನು ಕಂಟಿನ್ಯೂಸ್ ಜಾಸ್ತಿ ಆಗುತ್ತೆ. ಮತ್ತು ಸ್ಪೈನ್ ಸರ್ಜನ್ ಹತ್ರ ಹೋದಾಗ ಮೈಸೂರಲ್ಲಿ ಅವ್ರೇನು ಹೇಳ್ತಾರೆ, ಇದಕ್ಕೆ ಸರ್ಜರಿ ಮಾಡಬೇಕು, ಇಂಪೋರ್ಟೆಡ್ ಸ್ಕ್ರೂ ಹಾಕಿದ್ರೆ 4-5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸರ್ಜರಿ ಮಾಡಿಲ್ಲ ಅಂತಂದರೆ ಇದು ಕಾಲಲ್ಲಿ ಸೆನ್ಸೇಷನ್ ಹೋಗುತ್ತೆ ಮತ್ತು ಕೈಯಲ್ಲಿ ಸೆನ್ಸೇಷನ್ ಹೋಗುತ್ತೆ, ಆ ಥರ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗ ಮೇಡಮ್ಮು ಇದು ಎಷ್ಟೇ ಕಷ್ಟ ಆದರೂ ನಾನು ಸರ್ಜರಿ ಬೇಡ, ಯಾಕಂತಂದರೆ ಸರ್ಜರಿ ಮಾಡಿಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ನನಗೆ ಅಂತ ಹೇಳಿ ಸರ್ಜರಿ ಇಲ್ದಂಗೆ ಹಂಗೆ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಪೇಯ್ನ್ ಜಾಸ್ತಿಯೇ ಇರುತ್ತೆ ಅವ್ರಿಗೆ, ಕಂಟಿನ್ಯೂಸ್ ಪೇಯ್ನ್ ಜಾಸ್ತಿನೇ ಇರುತ್ತೆ. ಆಗ ಸರ್ಜರಿ ಇಲ್ದಂಗೆ ಅವರು ಯಾವ ಥರ ಒಂದು ಡಿಸಿಷನ್ ಮಾಡ್ತಾರೆ ಅಂದರೆ, ನನಗೆ ಸರ್ಜರಿ ಬೇಡವೇ ಬೇಡ, ನಾನು ಯಾವತ್ತು ನನಗೆ ಕಾಲಲ್ಲಿ ಸೆನ್ಸೇಷನ್ ಹೋಗುತ್ತೆ, ಯಾವತ್ತು ನನಗೆ ಕಾಲು ಕಂಪ್ಲೀಟಾಗಿ ವೀಕ್ ಆಗಿಬಿಟ್ಟು ನಾನು ಬೆಡ್ ರಿಡನ್ ಥರ ಆಗ್ತೀನೋ ಆಗ ಬೇಕಾದ್ರೆ ನನಗೆ ಸರ್ಜರಿ ಕರ್ಕೊಂಡೋಗಿ, ಅಲ್ಲಿವರೆಗೂ ನನಗೆ ಸರ್ಜರಿ ಬೇಡ ಅಂತಕ್ಕಂಥ ಒಂದು ದೃಢ ಸಂಕಲ್ಪನ ಮಾಡ್ತಾರೆ. ಸೊ ಬಟ್ ಪೇಯ್ನ್ ಮಾತ್ರ ಕಂಟಿನ್ಯೂಸ್ ಆಗಿರುತ್ತೆ. ಈ ಥರ ಅವರು ಹೋಗ್ದಿರ್ತಕ್ಕಂಥ ಜಾಗಗಳಿಲ್ಲ,
ಆಯುರ್ವೇದ ಟ್ರೀಟ್ಮೆಂಟ್ ಆಯಿತು, ಅಲೋಪತಿ ಆಯಿತು, ಹೋಮಿಯೋಪತಿ ಮತ್ತು ಎಲ್ಲ ಟಾಪ್ ಹಾಸ್ಪಿಟಲ್ಸು ಮತ್ತು ಎಲ್ಲ ಟಾಪ್ ಡಾಕ್ಟರ್ಸು ಎಲ್ಲ ಕಡೆಗೂ ಹೋಗಿ ಬರ್ತಾರೆ. ಸಿನ್ಸ್ ಮತ್ತು ಅವ್ರ ಮಕ್ಕಳು ಕೂಡ ಒಂದಿಬ್ಬರು ಅವ್ರ ಮಗಳು ಒಬ್ಬರು ವರ್ಕ್ ಮಾಡ್ತಾಯಿದ್ದಾರೆ ಫಾರಿನಲ್ಲಿ, ಐರ್ಲ್ಯಾಂಡಲ್ಲಿ, ಇನ್ನೊಬ್ಬರು ಫಾರಿನಲ್ಲಿ ಓದ್ತಾ ಇದ್ದಾರೆ, ಮತ್ತು ಒಬ್ಬ ಮಗ ಇಲ್ಲಿದ್ದಾರೆ. ಸೊ ಇಷ್ಟೊಂದು ಹೈಯರ್ ಎಜುಕೇಷನ್ನು ಇರುವಾಗ ಸೊ ಏನಾದರೂ ಮಾಡಿ ಇದಕ್ಕೊಂದು ಪರಿಹಾರ ಮಾಡ್ಕೊಳ್ಲೇಬೇಕು ಅಂತಕ್ಕಂಥ ಅವರು ಒಂದು ಡಿಟರ್ಮಿನೇಷನ್ ಇರೋದ್ರಿಂದ ಸೊ ಎಲ್ಲ ಹಾಸ್ಪಿಟಲ್ಸು ಎಲ್ಲ ದೊಡ್ಡ ದೊಡ್ಡ ಲೈಕ್ ವೆಲ್ ರಿಸರ್ಚ್ಡ್ ಪ್ಲ್ಯಾನ್ ಪ್ರಕಾರನೇ ಅವರು ಎಲ್ಲ ಕಡೆ ಹೋಗ್ತಾರೆ. ಬಟ್ ಎಲ್ಲೂ ಕೂಡ ಅವ್ರಿಗೆ ಪರಿಹಾರ ಸಿಕ್ಕೋದಿಲ್ಲ. ಬಿಕಾಸ್ ಸೊಲ್ಯೂಷನ್ ಪಡ್ಕೊಳ್ಲೇಬೇಕು. ಕಂಟಿನ್ಯೂಸ್ ಆಗಿ ಡೇ ಆ್ಯಂಡ್ ನೈಟ್ ಪೈನ್ ತಿನ್ಕೊಂಡಿರೋಕ್ಕಾಗಲ್ಲ. ಸೊ ಆ ಥರ ಒಂದು ಸಿಚುವೇಶನ್ ಫಾರ್ಮೇಷನ್ ಆಗುತ್ತೆ. ಹೀಗೆ ಇರುವಾಗ ರೀಸೆಂಟ್ಲಿ ಅವರ ಅಕ್ಕ ಅವರು ಮೈಸೂರಲ್ಲಿರ್ತಾರೆ. ಅವರು ನಮ್ಮ ವಿಡಿಯೋನ ತೋರಿಸ್ಬಿಟ್ಟು ಈ ಹಾಸ್ಪಿಟ್ಲಿಗೆ ಹೋಗೋಣ, ಸೊ ಇಲ್ಲಿಗೆ ಹೋದರೆ ಪೇಯ್ನ್ ಕಡಿಮೆ ಆಗುತ್ತೆ ಅಂತೇಳಿ ಮೊನ್ನೆ ಜನವರಿ 13 ನಮ್ಮ ಹಾಸ್ಪಿಟ್ಲಿಗೆ ಫಸ್ಟ್ ಬಂದರು. ಅವತ್ತು ನಾವು ಸ್ವಲ್ಪ ಅರ್ಜೆಂಟಲ್ಲಿದ್ವಿ. ಜಸ್ಟ್ ಒಂದು 5 ಮಿನಿಟ್ಸೇ ಮಾತಾಡೋಕ್ಕಾಗಿದ್ದು ಅವ್ರ ಹತ್ರ. 5 ಮಿನಿಟ್ಸ್ ಮಾತಾಡ್ಬಿಟ್ಟು, ಮೇಡಮ್ ಇದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ, ಏನು ತೊಂದರೆ ಇಲ್ಲ, ಸ್ವಲ್ಪ ಇಂಜೆಕ್ಷನ್ಸ್ ಹಾಕ್ಕೊಂಡು ಸ್ವಲ್ಪ ಮೆಡಿಸಿನ್ಸ್ ತೊಗೊಳ್ಳಿ, ಮತ್ತು ಸ್ವಲ್ಪ ದಿನ ಡಯಟ್ ಮಾಡಿ ಅಂತ ನಾನು ಅಡ್ವೈಸ್ ಮಾಡಿಬಿಟ್ಟು ಕಳಿಸ್ತೀನಿ. ಕಳಿಸಿದ ಮೇಲೆ ಅವರು ಜಸ್ಟ್ ಇಂಜೆಕ್ಷನ್ ಹಾಕ್ಕೊಂಡ್ಮೇಲೆ ಫಸ್ಟ್ನೇ ದಿನ ಅವ್ರಿಗೊಂದು 20-25% ಬೆಟ್ರ್ ಆಗುತ್ತೆ. ಸೊ ನಿಂತ್ಕೊಳ್ಳೋದು, ಮೇಲೆ ಹಿಂಗೆ ನೋಡೋದು, ಆ ಥರ ಎಲ್ಲ ಬೆಟ್ರ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಅವ್ರ ಮಗ ಒಂದು ವಿಡಿಯೋ ಎಲ್ಲ ತೆಗೆದುಬಿಟ್ಟು ಅವರ ಸಿಸ್ಟರ್ಸ್ಗೆ ಕಳಿಸಿದಾಗ ದೇ ಆರ್ ಆಲ್ಸೋ ಹ್ಯಾಪಿ, ಖುಷಿಯಾದರು. ಸೊ ಇದನ್ನು ನೆಕ್ಸ್ಟ್ ದಿನದಿಂದ ಅವರು ಮೆಡಿಸಿನ್ ಸ್ಟಾರ್ಟ್ ಮಾಡ್ದಂಗೆ ಇನ್ನೂ ಬೆಟ್ರ್ ಆಗ್ತಾ ಹೋಗುತ್ತೆ. ಮತ್ತು ಸೆಕೆಂಡ್ ವಿಸಿಟ್ಟು ಲಾಸ್ಟ್ ಮಂತಲ್ಲಿ ಬಂದಿದ್ದರು. ಥರ್ಡ್ ವಿಸಿಟ್ಟು ಮೊನ್ನೆ ಫೆಬ್ರವರಿ 12ನೇ ತಾರೀಕು ಬಂದಾಗ ಅವರಿಗೆ ಆಲ್ಮೋಸ್ಟು ಅವ್ರು ಹೇಳೋ ಪ್ರಕಾರ ಒಂದು 80% ಗುಣ ಆಗಿದೆ ಅಂತ. ಇವ್ರದ್ದು ಒಂದು ಕಂಪ್ಲೀಟ್ ವೀಡಿಯೋ, ಇವರ ಒಂದು ಬಾಯಲ್ಲೇ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ವೀಡಿಯೋ ತೆಗೆದಿದ್ದೀವಿ ಸ್ನೇಹಿತರೆ. ಅದನ್ನು ನಾಳೆ ಇದರಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಒಂದು 20-22 ಮಿನಿಟ್ಸ್ ವೀಡಿಯೋ ಇದೆ, ಅದು ಕಂಪ್ಲೀಟ್ ವೀಡಿಯೋ. ಸೊ ಇವ್ರಿಗೆ ಇದ್ದಂಥ ಸಮಸ್ಯೆ ಏನಂತಂದರೆ ಕಂಪ್ಲೀಟು ಸ್ಪಾಂಡಿಲೋಸಿಸ್ಸು ಮತ್ತು ಬಾಗಿರ್ತಕ್ಕಂಥ ಒಂದು ಕೈಫೋಟಿಕ್ ಸ್ಪೈನು ಮತ್ತು ಫ್ರ್ಯಾಕ್ಚರ್ ಆಗಿರ್ತಕ್ಕಂಥ ಇದರಿಂದ ಮತ್ತು ಸಿವಿಯರ್ ಪೇಯ್ನು ಮತ್ತು ಸ್ಟಿಫ್ನೆಸ್ಸು ಈ ಥರ ಇರ್ತಕ್ಕಂಥದ್ದು. ಮತ್ತು ಇವರು ಎಲ್ಲಿಗೆ ಹೋದರೂ ಕೂಡ ಲಾಸ್ಟ್ 1 ಇಯರಿಂದ ಕಂಟಿನ್ಯೂಸ್ ಸೊಂಟದಿಂದ ಹಿಡಿದು ಬೆನ್ನಿಂದ ಹಿಡಿದು ಫುಲ್ಲು ಶೋಲ್ಡರ್ನ ಕವರ್ ಮಾಡಿಕೊಂಡು ಆಗ್ತಕ್ಕಂಥ ಒಂದು ಬೆಲ್ಟು. ಯೂಶಲಿ ಬೆಲ್ಟ್ ಹಾಕ್ತಾ ಗೊತ್ತಲ್ಲ, ಲೈಕ್ ಎಲ್ಲರಿಗೂ ಕೇಳ್ತಿರ್ತಾರೆ, ಮೇಡಮ್ ಏನಕ್ಕೆ ಬೆಲ್ಟ್ ಹಾಕಿದ್ದೀರ ಅಂತ. ಎಲ್ಲರಿಗೂ ಆನ್ಸರ್ ಮಾಡಬೇಕು. ಮೇಡಮ್ ಬೆಲ್ಟ್ ಹಾಕ್ಕೊಳೋದು ಯಾವ ಸ್ಕೂಲ್ ಫಂಕ್ಷನ್ಗೆ ಹೋದ್ರೂ ಹಂಗೆ, ಯಾವುದೇ ಒಂದು ಆಫೀಸ್ ವರ್ಕಿಗೆ ಹೋದರೂ ಹಾಗೆ. ಮತ್ತು ಅದನ್ನು ಕನ್ಸೀಲ್ ಮಾಡೋದಕ್ಕೋಸ್ಕರ ಒಂದು ಮೇಲ್ಗಡೆ ಒಂದು ಕೋಟ್ ಹಾಕೊಳ್ಳೋದು. ಬಟ್ ಸ್ಟಿಲ್ಲು ಕೇಳ್ತಾ ಇರ್ತಕ್ಕಂಥ ಅದು ಒಂದು ದೈಹಿಕ ನೋವಿಗಿಂತ ಮಾನಸಿಕವಾಗಿ ಒಂದು ನೋವು ಜಾಸ್ತಿ ಆಗುತ್ತೆ, ಒಂದು ಖಿನ್ನತೆ. ಬಟ್ ಮೇಡಮ್ಮು ಒಂದು ಸಿಂಗಲ್ ಪೇರೆಂಟಾಗಿ ಇಷ್ಟು ವರ್ಷ ಒಂದು ಫ್ಯಾಮಿಲಿ ನಡೆಸಿರ್ತಕ್ಕಂಥ ಒಂದು ಮನಸ್ಸಿನ ಒಂದು ಮನೋಶಕ್ತಿ ಅವ್ರನ್ನ ಎಲ್ಲರನ್ನೂ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ಆದರೂ ಕೂಡ ಆ ಪೇಯ್ನು ಅವ್ರಿಗೆ ಹಾಗೇ ಇರುತ್ತೆ. ಸೊ ನಮ್ಮಲ್ಲಿ ಬಂದಾಗ ನಾವು ಯೂಶ್ವಲಿ ಯಾವ ಥರ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ರೂಟ್ ಕಾಸ್ಗೆ ಹೋಗ್ತೀವಿ. ರೂಟ್ ಕಾಸ್ಗೆ ಹೋದಾಗ ಆ ರೂಟ್ ಕಾಸಲ್ಲಿ ನಮಗೆ ಏನಂತ ಗೊತ್ತಾಗುತ್ತೆ. ಸೊ ಅವ್ರಿಗೆ ಏನೇನಿತ್ತು ಅಂತ. ಸೊ ಇದೂ ಸ್ನೇಹಿತರೆ ಅವ್ರಿಗೆ ಕಂಪ್ಲೀಟಾಗಿ ಹಂಚ್ ಬ್ಯಾಕ್ ಯಾವ ಥರ ಇದೆ ಅಂತಂದರೆ ಆ ಬೆನ್ನ ಹತ್ರನೇ ಮೇಯ್ನ್ಲಿ ಫುಲ್ಲು ಫಾರ್ವರ್ಡ್ ಬೆಂಡ್ ಆಗಿದೆ, ಆ ಥರ ಇರ್ತಕ್ಕಂಥ ಒಂದು ಸ್ಥಿತಿ. ಸೊ ಮೇಡಮ್ಗೆ ರೂಟ್ ಕಾಸ್ಗೆ ಹೋದಾಗ ಅವ್ರಿಗೆ ಏನೇನು ಸಮಸ್ಯೆ ಇತ್ತು ಅಂತ ಅವರು ಹೇಳೋದು, ಸ್ಟೋನ್ಸ್ ಇತ್ತು, ಪ್ಲಸ್ಸು ಮತ್ತು ಹಿಸ್ಟರೆಕ್ಟಮಿ ಒಂದು ಸರ್ಜರಿ ಆಗಿತ್ತು ಅವ್ರಿಗೆ. ಗರ್ಭಕೋಶ ತೆಗೆಸ್ಬಿಟ್ರೆ ಗರ್ಭಕೋಶದ ಮೇಲೆ ವರ್ಕ್ ಮಾಡ್ತಕ್ಕಂಥ ಎಲ್ಲ ಹಾರ್ಮೋನ್ಸು ಕೂಡ ಮೂಳೆ ಮೇಲೆ ವರ್ಕ್ ಮಾಡಿಬಿಟ್ಟು ಮೂಳೆನ ಆಸ್ಟಿಯೋಪೊರೋಸಿಸ್ ಮಾಡುತ್ತೆ. ಸೊ ಅದನ್ನು ಕೂಡ ಒಂದು ಚಾಲೆಂಜಿಂಗು ಸಿಚುವೇಶನ್ ಆಗಿತ್ತು ನಮಗೆ. ನಾವು ಈ ಹಾರ್ಮೋನ್ಸ್ನಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ. ಎಲ್ಲ ಹಾರ್ಮೋನ್ಸ್ಗೂ ಕಲ್ಪ್ರಿಟ್ ಬಂದು ಇನ್ಸುಲಿನ್ನು. ಸೊ ಇನ್ಸುಲಿನ್ನ ನಾವು ರೆಡಿ ಮಾಡೋಣ ಅಂತ ಅದ್ರ ಪ್ರಕಾರ ಅವ್ರಿಗೆ ಡಯಟ್ನ ಹಾಕಿಕೊಟ್ವಿ. ಇದು ಆಫ್ಟರ್ ಟ್ರೀಟ್ಮೆಂಟು, ಲೈಕ್ 80% ರಿಕವರಿ ಆದಮೇಲೆ ಕಳಿಸಿರ್ತಕ್ಕಂಥ ವೀಡಿಯೋಸು, ಫೋಟೋಸ್ ಇದು. ಸೊ ಅವ್ರಿಗಿದ್ದು ಸ್ಟೋನ್ಸು, ಹಿಸ್ಟರೆಕ್ಟಮಿ ಒಂದು ಸರ್ಜರಿ ಹಿಸ್ಟ್ರಿ, ಪ್ಲಸ್ ವೀಸಿಂಗು, ಪೈಲ್ಸು, ಪ್ಲಸ್ ಸ್ಪಾಂಡಿಲೋಸಿಸ್ ಮತ್ತು ಸಿವಿಯರ್ ಗ್ಯಾಸ್ಟ್ರೈಟಿಸು. ಸೊ ಇಷ್ಟು ಸಮಸ್ಯೆಗಳಿದೆ. ಇಷ್ಟು ಸಮಸ್ಯೆಗೆ ಮೂಲ ಕಾರಣ ಬಂದು ಕರಳು ಕೆಟ್ಟಿರ್ತಕ್ಕಂಥ ಒಂದು ಸ್ಥಿತಿ. ಸೊ ಕರಳು ಕೆಟ್ಟಾಗ ಆ ಕರಳಿಗೆ ನಾವು ಯಾವ ರೀತಿ ನಾವು ಉಪಶಮನ ಮಾಡ್ಬೋದು, ಯಾವ ರೀತಿ ನಾವು ಅದನ್ನ ಬೆಟರ್ ಮಾಡ್ಬೋದು ಅಂತಕ್ಕಂಥ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸು ನಮ್ಮ ಗುರುಗಳು ನಮಗೆ ಕೊಟ್ಟಿದ್ದರಿಂದ ಆ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಪ್ರಕಾರ ಹೋಗೋಣ ಅಂತ ನಾವು
ಡಿಸೈಡ್ ಮಾಡಿದ್ವಿ. ಆ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಮೇಡಮ್ಗೆ ಹಾಕ್ಕೊಟ್ವಿ. ಮೇಡಮ್ಮು ಕಂಟಿನ್ಯೂಸ್ ಆಗಿ ಅದನ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿದರು. ಜಸ್ಟು ಅವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದಿರೋದು 1 ಮಂತಿಂದ, ಅಂದರೆ ಟ್ರೀಟ್ಮೆಂಟ್ ತೊಗೊಂಡ್ರೆ 1 ಮಂತಲ್ಲೇ 80% ಗುಣ ಆಯಿತು. 1 ಮಂತಲ್ಲಿ 80% ಗುಣ ಆಯಿತು. ಇವರು ಆಲ್ಮೋಸ್ಟ್ 7-8 ಇಯರ್ಸಿಂದ ಪಟ್ಟಿರ್ತಕ್ಕಂಥ ಕಷ್ಟ 1 ಮಂತಲ್ಲೇ ಉಪಶಮನ ಆಗೋದಕ್ಕೆ, 1 ಮಂತಲ್ಲಿ ಕಂಪ್ಲೀಟಾಗಿ ಹೋಗೋದಕ್ಕೆ ಏನು ಕಾರಣ ಅಂತಂದರೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಮಲ್ಟಿ ಡೈಮೆನ್ಷನಲ್ ಟ್ರೀಟ್ಮೆಂಟ್ ಅಂದರೆ ಆ ಒಂದು ಬೋನ್ಸ್ನು ಸ್ಟ್ರಾಂಗ್ ಆಗೋದಕ್ಕೆ ಅಲ್ಲಿ ಲೋಕಲ್ಲಾಗೆ ರೀಜನ್ರೇಟ್ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ಸು, ಪ್ಲಸ್ಸು ಬ್ಲಡ್ಡನ್ನು ಕ್ಲೆನ್ಸ್ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಕೆಲವು ವೈಟಮಿನ್ ಸಿ ಇಂಜೆಕ್ಷನ್ಸು, ಹೈಡೋಸ್ ವೈಟಮಿನ್ ಸಿ ಇಂಜೆಕ್ಷನ್ಸು, ಪ್ಲಸ್ ಆ ಥರ ಇಂಜೆಕ್ಷನ್ಸು. ದೆನ್ ಅವ್ರ ಕರಳನ್ನು ಕ್ಲೆನ್ಸ್ ಮಾಡೋದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಕೆಲವು ಮೆಡಿಸಿನ್ಸು, ಮತ್ತು ಮುಖ್ಯವಾಗಿ ಇದೆಲ್ಲದಕ್ಕೂ ಮೂಲ ಕಾರಣ ವೀಸಿಂಗ್ ಆಗ್ಬೋದು, ಪೈಲ್ಸ್ ಆಗ್ಬೋದು, ಸ್ಪಾಂಡಿಲೋಸಿಸ್ ಆಗ್ಬೋದು, ಇವನ್ ಹಂಚ್ ಬ್ಯಾಕ್ ಆಗ್ಬೋದು, ಸ್ಟೋನ್ಸ್ ಆಗ್ಬೋದು, ಯಾವುದೇ ಆದ್ರೂ ಅದನ್ನು ಸರಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫುಡ್ಡು. ಆ ಫುಡ್ಡನ್ನು ಕೂಡ ಇವು ಮೇಡಮ್ಮು ತುಂಬ ಡಿಲಿಜೆಂಟಾಗಿ ಡಿಸಿಪ್ಲಿನಿಂದ ಫಾಲೋ ಮಾಡ್ತಾ ಬಂದರು. ಅವ್ರಿಗೆ ಒಳ್ಳೆ ರಿಸಲ್ಟು ಸಿಗ್ತಾ ಬಂತು. ಅವ್ರಿಗೆ ಇವಾಗ ಗ್ಯಾಸ್ಟ್ರಿಕ್ ಇಲ್ಲ, ವೀಸಿಂಗ್ ಇಲ್ಲ, ಬ್ಯಾಕ್ ಪೇಯ್ನು ಆಲ್ಮೋಸ್ಟ್ ಎಸ್ಪೆಷಲಿ ಬಿದ್ಮೇಲಿಂದ ಬಂದಿರತಕ್ಕಂಥ ಆ ಒಂದು ಬ್ಯಾಕ್ ಪೇಯ್ನ್ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ. ಆಮೇಲೆ ಶಿ ಈಸ್ ರಿಯಲಿ ಏಬಲ್ ಟು ವಾಕ್ ಫಾಸ್ಟರ್ ಆ್ಯಂಡ್ ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್ ಎಲ್ಲನೂ ಆರಾಮಾಗಿ ಮಾಡ್ತಾಯಿದ್ದಾರೆ. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಲ್ದಂಗೆ ಒಂದು 70-80% ಆರಾಮಾಗಿದ್ದಾರೆ. ಬಟ್ ಶಿ ಈಸ್ ವೆರಿ ಮಚ್ ಮೋಟಿವೇಟೆಡ್, ವೆರಿ ಮಚ್ ಎಂಥೂಸಿಯಾಸ್ಟಿಕ್ಕು. ಅವರ ಒಂದು ಪ್ರೇರೇಪಣೆ ಎಷ್ಟೋ ಜನಗಳಿಗೆ ಮತ್ತು ಸ್ಟೂಡೆಂಟ್ಸ್ಗೆ, ಸಮಾಜಕ್ಕೆ ಒಂದು ಪ್ರೇರೇಪಣೆ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಸೊ ಈ ಥರ ಮನಸ್ಥಿತಿ ಇರೋದ್ರಿಂದನೇ ಇವರಿಗೆ ಈ ಥರ ಒಂದು ಅವರೊಂದು ಸಂಕಲ್ಪಕ್ಕೆ ಸಿಕ್ಕಿರ್ತಕ್ಕ ಒಂದು ಪ್ರತಿಫಲ ಇದು. ಅವರ ವೀಡಿಯೋನ ನಾಳೆ ಪೋಸ್ಟ್ ಮಾಡ್ತೀನಿ ಸ್ನೇಹಿತರೆ. ಆ ವಿಡಿಯೋನ ತಪ್ಪದೆ ನೋಡಿ. ಇನ್ನೂ ಯಾವ್ಯಾವ ಥರ ಇನ್ನೂ ಪಾರ್ಟ್ 2 ವೀಡಿಯೋನೂ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸ್ನೇಹಿತರೆ.